ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೌದು ನಿರ್ಮಲಾ ಸೀತಾರಾಮನ್ ಸೇರಿದ ಹಾಗೆ ಸುಮಾರು 5 ಮಂದಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ಪ್ರಕರಣ ಬೇರೆ ಆದರೂ ಕೂಡ ಬಿಜೆಪಿ ನಾಯಕರುಗಳ ಮೇಲೆ ಈಗ ಕೇಸ್ ಬಿದ್ದಿರುವಂತದ್ದು ಕಾಂಗ್ರೆಸ್ ಪಾಲಿಗೆ ಲಡ್ಡು ಸಿಕ್ಕಂತಾಗಿದೆ. ರಾಜೀನಾಮೆ ಕೇಳ್ತಾ ಇದ್ದಂತವರಿಗೆ ತಿರುಗೇಟು ಕೊಡೋದಕ್ಕೆ ಒಂದು ಅಸ್ತ್ರ ಸಿಕ್ಕಿದೆ. ಚುನಾವಣಾ ಬಾಂಡ್ ಮುಖೇನವಾಗಿ ಹಣವನ್ನ ಸುಲಿಗೆ ಮಾಡಿದ್ದಾರೆ ಅನ್ನುವಂತ ಆರೋಪದಲ್ಲಿ ಬಿಜೆಪಿ ನಾಯಕರುಗಳ ಮೇಲೆ ಕೇಸ್ ಬಿದ್ದಿದ್ದು ಈ ಪ್ರಕರಣದಲ್ಲಿ ನಿರ್ಮಲಾ ಸೀತಾರಾಮನ್ A1 ಆರೋಪಿಯಾಗಿದ್ದಾರೆ. ಹೆದರಿಸಿ ಇಡಿ ಆಫೀಸರ್ಸ್ ಬಿಟ್ಟು ಐಟಿ ಆಫೀಸರ್ಸ್ ಬಿಟ್ಟು ಇಷ್ಟ ದುಡ್ಡು ಕೊಡಲೇಬೇಕು ಹೆಂಗೆ ಎಲೆಕ್ಟ್ರಲ್ ಬಾಂಡ್ ಮೂಲಕ ಅಂತ ಹೆದರಿಸಿ ಬೆದರಿಸಿ ದುಡ್ಡು ತಗೊಂಡಿದ್ದಾರೆ. A1 ನಿರ್ಮಲಾ ಸೀತಾರಾಮನ್ ಏಟ ಜಾರಿ ನಿರ್ದೇಶನಾಲಯ A3 JP ನಡ್ಡಾ A4 ನಳಿನ್ ಕುಮಾರ್ ಕಟೀಲ್ A5 BY ವಿಜಯೇಂದ್ರ FIR ಕೇಸರಿ ಪಡೆಯ ವಿರುದ್ಧ ಬೆಂಗಳೂರಿನ ತಿಲಕ್ ನಗರದಲ್ಲಿ FIR ದಾಖಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಾರಿಗೆ ತಂದ ಯೋಜನೆಯೇ ಕೇಸರಿ ಪಡೆಗೆ ಕಂಟಕವಾಗಿದೆ. ಕೇಂದ್ರ ಸರ್ಕಾರ 2018ರಲ್ಲಿ ಜಾರಿಗೆ ತಂದ ಚುನಾವಣಾ ಬಾಂಡ್ ಈಗ ಬಿಜೆಪಿ ನಾಯಕರಿಗೆ ತಿರುಗುಬಾಣವಾಗಿದೆ. ಚುನಾವಣಾ ಬಾಂಡ್ ಮೂಲಕ ಹಣ ಸುಲಿಗೆ ಆರೋಪ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ FIR. A1 ನಿರ್ಮಲಾ ಸೀತಾರಾಮನ್, A3 JP ನಡ್ಡಾ, A5 BY ವಿಜಯೇಂದ್ರ. ಮುಡಾ ಹಗರಣದಲ್ಲಿ ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ FIR ದಾಖಲಾಗಿದೆ. FIR ದಾಖಲಾಗ್ತಾ ಇದ್ದಂತೆ ಸಿಎಂ ಮೇಲೆ ಮುಗಿಬಿದ್ದ ಕಮಲ ಪಡೆ ರಾಜೀನಾಮೆ ಕೊಡಿ ಅಂತ ಪಟ್ಟು ಹಿಡಿದಿದ್ದವು. ಇಂಥ ಹೊತ್ತಲ್ಲೇ ಪ್ರಶ್ನೆ ಮಾಡ್ತಾ ಇದ್ದ ಬಿಜೆಪಿ ನಾಯಕರ ಮೇಲೆಯೇ FIR ದಾಖಲಾಗಿದೆ. ಇದೇ ಈಗ ಕಾಂಗ್ರೆಸ್ಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ. ಹೌದು, ಚುನಾವಣಾ ಬಾಂಡ್ಗಳ ಮೂಲಕ ಹಣ ಸುಲಿಗೆ ಮಾಡಿದ ಆರೋಪದಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿ 6 ಮಂದಿಯ ವಿರುದ್ಧ FIR ಆಗಿದೆ. ದೂರುದಾರ ಆದರ್ಶ್ ಅಯ್ಯರ್ ಅನ್ನೋರು ನಿರ್ಮಲಾ ಸೀತಾರಾಮನ್ ಸೇರಿ ಬಿಜೆಪಿ ನಾಯಕರ ವಿರುದ್ಧ 42ನೇ ACMM ಕೋರ್ಟ್ನಲ್ಲಿ ಖಾಸಗಿ ದೂರು ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ್ದ ಕೋರ್ಟ್ ದೂರಿನ ಪ್ರತಿ ದಾಖಲೆಗಳನ್ನು ತಿಲಕ್ ನಗರ ಠಾಣೆಗೆ ಕಳುಹಿಸುವಂತೆ ಸೂಚಿಸಿತ್ತು. ದೂರಿನ ಪ್ರತಿ ಮತ್ತು ದಾಖಲೆಗಳನ್ನು ಸ್ವೀಕರಿಸಿದ ತಿಲಕ್ ನಗರ ಠಾಣಾ ಪೊಲೀಸರು 6 ಮಂದಿಯನ್ನ ಆರೋಪಿಯನ್ನಾಗಿ ಮಾಡಿ FIR ಹಾಕಿದ್ದಾರೆ. ಬೆಂಗಳೂರಿನ ತಿಲಕ್ ನಗರ ಠಾಣೆಯಲ್ಲಿ ದಾಖಲಾಗಿರೋ FIRನಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ A1 ಮಾಡಲಾಗಿದೆ. ಜಾರಿ ನಿರ್ದೇಶನಾಲಯವನ್ನ A2 ಮಾಡಲಾಗಿದೆ. JP ನಡ್ಡಾ 3ನೇ ಆರೋಪಿಯಾಗಿದ್ರೆ ಕೇಂದ್ರ ಬಿಜೆಪಿ ಪದಾಧಿಕಾರಿಗಳನ್ನು ಆರೋಪಿಯನ್ನಾಗಿ ಮಾಡಲಾಗಿದೆ. ನಳಿನ್ ಕುಮಾರ್ ಕಟೀಲ್ 4ನೇ ಆರೋಪಿ, ವಿಜಯೇಂದ್ರ ಅವರನ್ನ 5ನೇ ಆರೋಪಿಯನ್ನಾಗಿ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ಪದಾಧಿಕಾರಿಗಳು 6ನೇ ಆರೋಪಿಯಾಗಿದ್ದಾರೆ. ಚುನಾವಣಾ ಬಾಂಡ್ ಮೂಲಕ 8,000 ಕೋಟಿ ಪಡೆದ ಆರೋಪ. FIRನಲ್ಲಿ ದಾಖಲಾಗಿರೋ ಪ್ರಕಾರ ವಿವಿಧ ಕಾರ್ಪೊರೇಟ್ ಕಂಪನಿಗಳ ಸಿಇಒ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಿಂದ ಚುನಾವಣಾ ಬಾಂಡ್ ಹೆಸರಲ್ಲಿ 8,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ಒಳಸಂಚು ಮಾಡಿ ಪಡೆದುಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ. IPC ಸೆಕ್ಷನ್ 384 ಸುಲಿಗೆ, 120B ಅಪರಾಧಿಕ ಒಳಸಂಚು, 34 ಅಡಿ ಸಮಾನ ಉದ್ದೇಶವಿತ್ತು ಅಂತ 3 ಸೆಕ್ಷನ್ಗಳಡಿ FIR ಹಾಕಲಾಗಿದೆ. ಹೆದರಿಸಿ ಬೆದರಿಸಿ ಎಲೆಕ್ಟ್ರಲ್ ಬಾಂಡ್ ಮೂಲಕ ಹಣ ದೋಚಿದ್ದಾರೆ. ಇದು ಗುರುತರವಾದ ಅಪರಾಧ. ಅದಕ್ಕೆ ಇದರ ವಿರುದ್ಧವಾಗಿ ನಾವು ಸ್ಟಡಿ ಮಾಡಿ ಎಲೆಕ್ಟ್ರಲ್ ಬಾಂಡ್ ಕೇಸಲ್ಲಿ ಏನು ಆರ್ಡರ್ ಮಾಡಿದ್ರು ಆ ಡೇಟಾ ತಗೊಂಡು ನಾವು ಬಹಳ ಡಿಟೇಲ್ ಆಗಿ ಸ್ಟಡಿ ಮಾಡಿ ಯಾವ ಕಂಪನಿ ಮೇಲೆ ಅರೆಸ್ಟ್ ಆಗಿದೆ ಅಥವಾ ರೇಡ್ ಆಗಿದೆ ಅಥವಾ ಬೇಲ್ಗಳು ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಸ್ಟಡಿ ಮಾಡಿ 15ರಿಂದ 18 ಪ್ರಕರಣಗಳು ನಮಗೆ ಕಂಡು ಬಂದಿದೆ ವಿತ್ ಡಾಕ್ಯುಮೆಂಟೇಶನ್. ಹಾಗಾದ್ರೆ ಏನಿದ ಚುನಾವಣಾ ಬಾಂಡ್ ಅಂತ ನೋಡೋದಾದ್ರೆ 2018ರಲ್ಲಿ ಮೋದಿ ಸರ್ಕಾರದಿಂದ ಚುನಾವಣಾ ಬಾಂಡ್ ಜಾರಿ ಮಾಡಲಾಯಿತು. ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಲು ಪರಿಚಯ ಮಾಡಲಾದ ಈ ಬಾಂಡ್ನಲ್ಲಿ ದಾನಿಗಳ ಗುರುತು, ಯಾರಿಂದ ಯಾವ ಪಕ್ಷಕ್ಕೆ ದೇಣಿಗೆ ಬಂದಿದೆ ಅನ್ನೋದನ್ನ ಗೌಪ್ಯವಾಗಿಡಲಾಗಿತ್ತು. ಆದ್ರಿದು ಕಪ್ಪು ಹಣದ ಒಳಹರಿವಿಗೆ ದಾರಿ ಎಂಬ ಚರ್ಚೆಗೆ ಕಾರಣವಾಗಿತ್ತು.
ಹೀಗಾಗಿ ಎಲೆಕ್ಟೋರಲ್ ಬಾಂಡ್ ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. 2018ರಿಂದ 2022ರ ನಡುವೆ ಒಟ್ಟು 16,437 ಕೋಟಿ ಮೌಲ್ಯದ ಬಾಂಡ್ ಸೇಲ್ ಆಗಿದ್ದವು. ದೇಣಿಗೆಯ 60ರಷ್ಟು ಭಾಗ ಅಂದ್ರೆ 10,122 ಕೋಟಿ ರೂಪಾಯಿ ಬಿಜೆಪಿಗೆ ಬಂದಿದೆ. ಎರಡನೇ ಸ್ಥಾನದಲ್ಲಿರೋ ಕಾಂಗ್ರೆಸ್ಗೆ 1,547 ಕೋಟಿ ರೂಪಾಯಿ, ಟಿಎಂಸಿಗೆ 823 ಕೋಟಿ ರೂಪಾಯಿ ಸಂದಾಯವಾಗಿದೆ. ಕಂಪನಿಗಳಿಂದ 8,000 ಕೋಟಿ ರೂಪಾಯಿಯನ್ನ ನಿರ್ಮಲಾ ಸೀತಾರಾಮನ್ ಸೇರಿ ಹಲವರು ಪಡೆದುಕೊಂಡಿದ್ದಾರೆ ಅಂತ ಎಫ್ಐಆರ್ ದಾಖಲಾಗಿದೆ. ಆರೋಪಿಗಳಿಗೆ ನೋಟಿಸ್ ನೀಡಲು ತಿಲಕ್ ನಗರ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ರಾಜಪ್ಪ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.